ಎಲ್ರಿಗೂ ನಮಸ್ಕಾರ. ನಿನ್ನೆಯ ವಿಡಿಯೋದಲ್ಲಿ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಪೌಡರ್ನ ಅಂತ ಹೇಳಿದ್ದೆ. ಈಗ ಅದೇ ಪೌಡರ್ನ ಯೂಸ್ ಮಾಡಿಕೊಂಡು ಯಾವ ಥರ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ನಿಮ್ಮ ಮಗುವಿನ ಕ್ವಾಂಟಿಟಿಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಫಸ್ಟಿಗೆ ಒಂದು ಪಾತ್ರೆ ತಳ ಗಟ್ಟಿ ಇರುವಂತಹ ಪಾತ್ರೆಯ ತೊಗೊಳ್ಳಿ. ಸ್ಟೀಲ್ ಪಾತ್ರೆಲೆಲ್ಲ ಸ್ಟೀಲ್ ಬೌಲ್ಸಲ್ಲೆಲ್ಲ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ತಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಥರ ಪಾತ್ರೆಯಲ್ಲಿ ಸ್ವಲ್ಪ ತಳ ಗಟ್ಟಿ ಇರುವಂತಹ ಪಾತ್ರೆಯಲ್ಲಿ ಎಷ್ಟು ಅಮೌಂಟ್ ಆಫ್ ಕ್ವಾಂಟಿಟಿ ಆಫ್ ವಾಟರ್ ಬೇಕೋ ಅಷ್ಟನ್ನು ತೊಗೊಂಡು ಕಾಯಕ್ಕಿಡಿ. ಮೀನ್ವೈಲ್ ಪಕ್ಕದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ಪೌಡರ್ ಬೇಕೋ ಅದನ್ನು ತೊಗೊಂಡು ನೀರಲ್ಲಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೋಬೇಕಾಗತ್ತೆ. ನೀವು ಇದರಲ್ಲೇ ಗಟ್ಟಿ ಮಾಡಿಕೊಂಡು ಅಲ್ಲಿ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಳ್ಳೋದಿದ್ರೂ ಓಕೆ, ಅಥವಾ ಇದನ್ನೇ ಸ್ವಲ್ಪ ಲಿಕ್ವಿಡ್ ಥರ ಈ ಥರ ಮಾಡಿಕೊಂಡು ಅಲ್ಲಿ ತಿರುಗಿಸ್ತಾ ಇರುವಾಗ ಸರಿ ಮಾಡ್ಕೊಳ್ಳೋದಿದ್ರೂ ಓಕೆ. ನಿಮ್ಮ ಕನ್ವೀನಿಯೆಂಟ್ ಅದು, ಯಾವ ಥರನಾದರೂ ಮಾಡ್ಕೋಬೋದು. ನೀರು ಕಾದ ನಂತರ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಈಗೇನು ಕಲಸಿಟ್ಕೊಂಡಿದ್ದೀರೋ ಆ ಮಿಕ್ಸ್ಚರ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ತಿರುಗಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಸೊ ತಿರುಗಿಸ್ತಾ ಅದು ಗಟ್ಟಿ ಆಗುತ್ತೆ. ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಮಾಡ್ತಾ ಹೋಗಬೇಕು. ಸೊ ನಾನಿಲ್ಲಿ ನನ್ನ ಮಗುಗೆ ಸ್ವಲ್ಪ ತಿಕ್ಕಾಗಿ ಕೊಡ್ತಾಯಿದ್ದೀನಿ, 15 ಮಂತ್ಸ್ ಇರೋದ್ರಿಂದ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ಬೆಂದ ಮೇಲೆ ನಿಮಗೆ ಗೊತ್ತಾಗುತ್ತೆ, ಅರೋಮಾ ಆ್ಯಂಡ್ ಟೆಕ್ಸ್ಚರ್ ಗೊತ್ತಾಗುತ್ತೆ. ಆವಾಗ ಎಷ್ಟು ಕ್ವಾಂಟಿಟಿ ಬೇಕೋ, ನಾನಿಲ್ಲಿ 1 ಸ್ಪೂನ್ ಗಿಂತ ಸ್ವಲ್ಪ ಕಮ್ಮಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಇನ್ನೊಂದು 2-3 ಸಲ ತಿರುಗಿಸಿ ಒಂದು 2 ಮಿನಿಟ್ಸ್ ಬೆಂದಿದ್ದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ತಿನ್ನಿಸಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬಿಟ್ಟ ಮೇಲೆ ನಮಗೆ ತಿನ್ನಿಸ್ತಾರೆ ಮನೆಯಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.